ನಿನ್ನೆ ಮಧ್ಯರಾತ್ರಿ ಹರ್ತಾಳು ಸಮೀಪ ಕೆಲವು ದುಷ್ಕರ್ಮಿಗಳು ಚಂದನ್ ಅವರ ಮನೆಯಿಂದ ಗೋವುಗಳನ್ನ ಪಿಕಪ್ ವಾಹನದಲ್ಲಿ ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಬಜರಂಗ್ ದಳದ ಕಾರ್ಯಕರ್ತರಾದ ಚಂದನ್ ಹಾಗೂ ಕಿರಣ್ ಹಾಗೂ ಅಭಿಲಾಷ್ ಅವರು ಎಚ್ಚೆತ್ತು ವಾಹನವನ್ನ ಬೆನ್ನಟ್ಟಿದ್ದಾರೆ. ಪೊಲೀಸ್ ತಪಾಸಣಾ ಸ್ಥಳದಲ್ಲಿಯೂ ವಾಹನ ನಿಲ್ಲಿಸದೆ ತೆರಳಿದ್ದು, ಬಳಿಕ ಬಜರಂಗ್ ದಳದ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆಗೆ ಪ್ರಯತ್ನಿಸಲಾಗಿದೆ. ಇನ್ನು ಗೋಕಳ್ಳ ಸಾಗಣೆದಾರರಿಂದ ಗಾಯಗೊಂಡಿರುವ ಬಜರಂಗ್ ದಳದ ಕಾರ್ಯಕರ್ತರನ್ನ ಬಿವೈ ವಿಜಯೇಂದ್ರ ಅವರು ಶಿಕಾರಿಪುರದ ಆಸ್ಪತ್ರೆಗೆ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು. ಗಾಯಾಳುಗಳಿಗೆ ಧೈರ್ಯ ತುಂಬಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕೆಂದು ಆಗ್ರಹಿಸಿದರು. ಇನ್ನು ದೇಶದ್ರೋಹಿಗಳನ್ನ ಒದ್ದು ಒಳಗೆ ಹಾಕಬೇಕು, ಜಾಮೀನು ಆಗದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಎಂದು ವಿಜಯರಾಘವೇಂದ್ರ ಆಗ್ರಹಿಸಿದರು. ಈಗಾಗಲೇ ಶಿವಮೊಗ್ಗ ಎಸ್ಪಿ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿರುವುದಾಗಿ ತಿಳಿಸಿದ ಅವರು, ವಾಹನಗಳನ್ನ ವಶಕ್ಕೆ ಪಡೆದರಷ್ಟೇ ಸಾಕಾಗುವುದಿಲ್ಲ, ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು.